ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಗದಗ ಬೆಟಗೇರಿ ಅವಳಿ ನಗರದ ವ್ಯಾಪ್ತಿಯಲ್ಲಿ ಎಟಿಎಂ ಹಣವನ್ನು ದೋಚುತ್ತಿದ್ದ ಖತರ್ನಾಕ್ ಕಳ್ಳನನ್ನ ಗದಗ ಪೊಲೀಸರು ಬಂಧಿಸಿದ್ರ ಮುಖೇನ ಕಳ್ಳನನ್ನು ಹಿಡಿಮುರಿ ಕಟ್ಟಿದ್ದಾರೆ. ಎಟಿಎಂ ಹಣ ವಿತ್ಡ್ರಾಗೆ ಬರುವ ಗ್ರಾಹಕರಿಗೆ ಸಹಾಯ ಮಾಡುವ ನೆಪದಲ್ಲಿ ಗ್ರಾಹಕರ ಪಿನ್ ನಂಬರ್ ಪಡೆದು ಅವರಿಗೆ ಹಣ ತೆಗೆದುಕೊಟ್ಟು ಮರಳಿ ಗ್ರಾಹಕರ ಎಟಿಎಂ ಕಾರ್ಡ್ ಅನ್ನು ತನ್ನ ಬಳಿ ಇಟ್ಟುಕೊಂಡು ಗ್ರಾಹಕರಿಗೆ ಬೇರೆ ಎಟಿಎಂ ಕಾರ್ಡ್ ಅನ್ನು ಕೊಟ್ಟು ಕಳಿಸಿ ತದನಂತರ ಗ್ರಾಹಕರ ಎಟಿಎಂ ಕಾರ್ಡ್ ಅನ್ನು ಬಳಸಿ ಹಣವನ್ನು ಲಪಟಾಯಿಸ್ತಾ ಇದ್ದ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮಾದಿನಹಳ್ಳಿ ಗ್ರಾಮದ ನಿವಾಸಿಯಾದ ಅರುಣ್ ಕುಮಾರ್ ಎಂಬಾತನ ಎಟಿಎಂ ಹಣ ವಂಚಿಸ್ತಾ ಇದ್ದ ಖತರ್ನಾಕ್ ಕಳ್ಳನಾಗಿದ್ದಾನೆ. ಈ ಖತರ್ನಾಕ್ ಕಳ್ಳನ ಮೇಲೆ ರಾಜ್ಯದ ಹಲವು ಕಡೆ ಹಾಗೂ ಬೆಟಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 3 ಪ್ರಕರಣಗಳು ಸಹಿತ 10ಕ್ಕೂ ಅಧಿಕ ಎಟಿಎಂ ಹಣ ಕಳ್ಳತನ ಪ್ರಕರಣಗಳು ದಾಖಲಾಗಿದ್ದವು. ಈ ಪ್ರಕರಣಗಳ ಬಗ್ಗೆ ಎಚ್ಚೆತ್ತುಕೊಂಡ ಗದಗ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನ್ಯಾಮಗೌಡ ಇವರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ವಿಶೇಷ ತಂಡವನ್ನು ರಚಿಸುವುದರ ಮುಖೇನ ಕಳ್ಳನನ್ನ ಬಂಧಿಸಿ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಂದ್ರಶೇಖರ್ ಸೋಮಣ್ಣವರ್, ಬಂಗಾರದ ಗಣಿ ನ್ಯೂಸ್. तो मोबाइल ना तो बस ಈ ಎಟಿಎಮ್ಮಲ್ಲಿ ಸಾರ್ವಜನಿಕರು ಹಣ ವಿಡ್ರಾ ಮಾಡಲಿಕ್ಕೆ ಹೋದಾಗ ಅವ್ರಿಗೆ ಏನು ಚೀಟ್ ಮಾಡಿ ಹೆಲ್ಪ್ ಮಾಡ್ತೀನಿ ಅಂಥೇಳಿ ಅವ್ರಿಗೆ ಚೀಟ್ ಮಾಡಿ ಅವ್ರದ್ದು ಎಟಿಎಮ್ ಪಿನ್ನನ್ನು ತಿಳ್ಕೊಂಡು ವಂಚನೆ ಮಾಡಿದಂಥ ಒಟ್ಟು 3 ಪ್ರಕರಣಗಳು ನಮ್ಮಲ್ಲಿ 2022, 23 ಮತ್ತು 24ನೇ ಸಾಲಿನಲ್ಲಿ ದಾಖಲಾಗಿತ್ತು. ಇದ್ರ ಬಗ್ಗೆ ನಾವು ಸದರಿ ಆರೋಪಿಗಳನ್ನು ಪತ್ತೆ ಮಾಡುವ ಸಲುವಾಗಿ ವಿಶೇಷ ಗಮನವಹಿಸಿ ಒಂದು CPI ಬೆಟಗೇರಿ ಅವರ ನೇತೃತ್ವದಲ್ಲಿ ಮತ್ತು DSP ಗದಗ್ ಮತ್ತು ಅಡಿಷನಲ್ SP ಗದಗ್ರವರ ಮಾರ್ಗದರ್ಶನದಲ್ಲಿ ಒಂದು ತಂಡ ರಚನೆ ಮಾಡಿ ಅವನ್ನ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಅರುಣ್ ಕುಮಾರ್ ತಂದೆ ಮಲ್ಲಪ್ಪ, ವಯಸ್ಸು 34 ವರ್ಷ, ಇವನು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಬಗ್ಗೆ ನಮಗೆ ಮಾಹಿತಿ ಸಿಕ್ಕು ಇವನನ್ನು ದಸ್ತಗಿರಿ ಮಾಡಿದ್ದೀವಿ. ಇವನು ಮೂಲತಃ ಮಾದೇನಹಳ್ಳಿ ಗ್ರಾಮ, ಬುಕ್ಕಾಪಟ್ಟಣ ತಾಲೂಕು, ಶಿರಾ, ತುಮಕೂರು ಜಿಲ್ಲೆಯವನು. ಈ ರೀತಿ ಬೇರೆ ಬೇರೆ ಕಡೆಗೂ ಕೂಡ ಇವನು ಅಫೆನ್ಸ್ ಮಾಡಿರೋ ಸುಮಾರು 5-6 ಕಡೆಗೆ ಈ ರೀತಿ ಅಫೆನ್ಸ್ ಆಗಿ FIR ಆಗಿರೋದು ಮಾಹಿತಿ ಬಂದಿದೆ. ಅವ್ರಿಗೂ ಕೂಡ ನಾವು ಎಲ್ಲರಿಗೂ ಬೇರೆ ಜಿಲ್ಲೆಗೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಇವನನ್ನು ಅರೆಸ್ಟ್ ಮಾಡಿ ಇವನ ಕಡೆ 1,50,000 ರೂಪಾಯಿ ಹಣವನ್ನು ರಿಕವರಿ ಮಾಡಿದ್ದೀವಿ. ಮತ್ತು ಬೇರೆ ಜಿಲ್ಲೆ ಅಧಿಕಾರಿಗಳಿಗೂ ಕೂಡ ಎಲ್ಲೆಲ್ಲಿ ಕೇಸ್ ಆಗಿದೆ ಅವ್ರಿಗೆ ಇವನ ಬಗ್ಗೆ ಮುಂದಿನ ತನಿಖೆ ಕುರಿತು ಅವನ್ನ ವಶಕ್ಕೆ ತೆಗೆದುಕೊಳ್ಳಿಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಕೂಡ ಕಳಿಸಿದ್ವಿ. ಯಾರಾದರೂ ಈಗ ಸ್ವಲ್ಪ ATM ಬಗ್ಗೆ ಮಾಹಿತಿ ಇಲ್ಲದವರು ಡ್ರಾ ಮಾಡಲಿಕ್ಕೆ ಹೋದಾಗ ಅವ್ರೇನಾದರೂ ಕನ್ಫ್ಯೂಷನ್ ಇರ್ತಾರೆ, ನಾನು ಹೆಲ್ಪ್ ಮಾಡ್ತೀನಿ ಅಂಥೇಳಿ ತೊಗೊಂಡು ಅವ್ರಿಗೆ ಏನು ಮಾಡೋದು, ಅವನು ಡ್ರಾ ಮಾಡಿಕೊಟ್ಟು ತನ್ನ ಹತ್ರ ಇರ್ತಕ್ಕಂಥ ಒಂದು ATM ಕಾರ್ಡನ್ನು ಅವ್ರು ಕೊಟ್ಟು ಅವ್ರ ATM ಕಾರ್ಡನ್ನು ಇಟ್ಕೊಂಡ್ಬಿಡು. ಸೊ ಪಿನ್ ಆಲ್ರೆಡಿ ಗೊತ್ತಾಗ್ಬಿಟ್ಟಿರ್ತದೆ. ಸೊ ಅದನ್ನೇನು ಮಾಡೋದು, ATM ಇರ್ತದೆ ಕೈಯಲ್ಲಿ, ಸೇಮ್ SBI ATMಗೆ ಹೋಗಿರಂತ ತಿಳ್ಕೊಡ್ರಿ. SBI ATMಲ್ಲಿ ಅವನದು SBI ATM ಇರ್ತೈತೆ, ನಿಮ್ಮದು SBI ATM. ಇವರು ಕನ್ಫ್ಯೂಸ್ ಆಯ್ತು ಅಂದರೆ ಹೆಲ್ಪ್ ಮಾಡ್ತೀನಿ ಕೊಡ್ರಿ ಅಂತೇಳಿ ಆ ATM ತೊಗೊಳ್ಳೋದು. ಕೊಡುವಾಗ ATM ಇಟ್ಕೊಂಡು ತಂದು ಖಾಲಿ ಇರೋ ATM ಕೊಟ್ಬಿಡೋದು. ಕೂಲಿ ಕೆಲಸ, ಬೇರೆ ಏನು ಉದ್ಯೋಗ ಇಲ್ಲ, ಇದೇ ಕೆಲಸ. PUC ಓದಿದ್ದೀನಿ. ಸೊ ಈ ಥರ ಚೀಟ್ ಮಾಡೋದಂತ ಗದಗಲ್ಲಿ 3 FIR ಆಗಿದೆ ನಮ್ಮಲ್ಲಿ. ಒಂದು ಗದಗ ಬೆಟಗೇರಿ ಪೊಲೀಸ್ ಸ್ಟೇಷನಲ್ಲಿ, 2 ಬೆಟಗೇರಿ, 3 ಬೆಟಗೇರಿ ಪೊಲೀಸ್ ಸ್ಟೇಷನ್ ಮತ್ತು ಬೆಟಗೇರಿ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ದಲ್ಲಿ ಆಗಿದೆ. ಇಲ್ಲಿ ಮಟ್ಟ ಬರ್ತದೆ ವೈಡ್ ನೋಡ್ಬೈಲಿ ಎಲ್ಲಿದೆ ನೋಡಿಲ್ಲ
ಇಲ್ಲಿಗೆ ಯಾಕೆ ಬಂದ್ರಿ? ಯಾರು? ಹಿಂದೆ ಬಾ. ಹಿಂದೆ ಬಂದು बैठो चल हिंद माहिती इमिडिएट आಗಿ ರಿಪ್ಲೈನ